ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಾರ್ಮಲ್ ಸೂಜಿ ಮತ್ತು ದಾರದಿಂದ ಈ ಸ್ಟೋನ್ ಚೈನ್ನ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಕ್ರೋಶ ಕಡ್ಡಿಲೂ ಆಲ್ರೆಡಿ ತೋರಿಸಿದ್ದೆ. ಈಗ ಮತ್ತೆ ಸೂಜಿ ದಾರದಲ್ಲಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದ್ರ ಮೇಲೆ ಈ ಗಮ್ನ ಹಾಕಿ ನೋಡಿರಿ. ಈಗ ಇದ್ರ ಮೇಲೆ ಕರೆಕ್ಟಾಗಿ ಆ ಲೈನ್ ಯಾವ ಥರ ಹಿಡಿದಿದೋ ಅದ್ರ ಮೇಲೇ ನಾನು ಗಮನ ಹಾಕ್ತಾಯಿದ್ದೀನಿ. ಈಗ ಈ ಸ್ಟೋನ್ ಚೈನ್ನ ಇದ್ರ ಮೇಲೆ ಕರೆಕ್ಟಾಗಿ ಬಿಡ್ತಿದ್ದೀನಿ ನೋಡಿರಿ. ಕರೆಕ್ಟಾಗಿ ಇದು ಸ್ಟೋನ್ ಚೈನ ಗಮ್ಮಾಗಿ ಹಚ್ಬೋದು, ಬಟ್ ಎದ್ದಾಳುತ್ತೆ. ಗಮ್ ಏನಾದ್ರು ಇದಾಯ್ತಂದರೆ ಉದುರೋಗುತ್ತೆ. ಅದಕ್ಕೋಸ್ಕರ ನಾವು ಕ್ರೋಶ ಕಡ್ಡಿಲೂ ಹಾಕ್ತೀವಿ. ಈಗ ನಿಮಗೆ ಕ್ರೋಶ ಕಡ್ಡಿಲಿ ಬರಲ್ಲ ಅನ್ನೋರಿಗೆ ಸೂಜಿ ದಾರದಲ್ಲಿ ಹಾಕಿ ತೋರಿಸ್ತೀನಿ ನೋಡಿರಿ. ಈಸಿಯಾಗಿ ಹಾಕ್ಬೋದು. ನಮಗೆ ಹೊಲಿಯೋಕ್ಕಷ್ಟೇ ಬರುತ್ತೆ ಸೂಜಿ ದಾರದಲ್ಲಿ, ಕ್ರೋಶ ಕಡ್ಡಿಲಿ ಹಾಕಕ್ಕೆ ಬರಲ್ಲ ಅನ್ನೋರು ಕೂಡ ಹಾಕ್ಬೋದು ನೋಡಿ. ಈ ಬ್ಲೌಸು ಹೊಲ್ದಿರೋ ಬ್ಲೌಸ್ ಮೇಲೂ ಇದನ್ನು ಹಾಕ್ಕೋಬೋದು. ಫಸ್ಟ್ ಈ ದಾರ ಈ ಸೂಜಿಗೆ ಈ ದಾರ ಪೋಣಿಸ್ಕೊಂಡು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಹಾಕ್ತಿದ್ದೀನಿ ನೋಡಿ. ಫಸ್ಟು ಒಂಚು ಸ್ಟೋನ್ಗೆ ಲಾಕ್ ಮಾಡ್ತಿದ್ದೀನಿ. ಮತ್ತು 2 ಸ್ಟೋನ್ ಗ್ಯಾಪ್ ಕೊಟ್ಟು ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಬಂದು ಹಾಕ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಬೀಡ್ಸ್ಗಿಂತ ಸ್ಟೋನ್ ಚೈನ್ ಈಸಿಯಾಗಿ ಹಾಕ್ಬೋದು ನೋಡಿ. ಇಲ್ಲ ನಮಗೆ 2 ಸ್ಟೋನ್ ಗ್ಯಾಪ್ ಬೇಡ, ಒಂದೊಂದು ಸ್ಟೋನ್ ಅಂದರೂ ಆ ಥರ ಬೇಕಾದರೂ ಹಾಕ್ಕೋಬೋದು. ಆ್ಯಕ್ಚುಲಿ 2 ಸ್ಟೋನ್ ಗ್ಯಾಪ್ ಕೊಟ್ಟು ಹಾಕ್ಕೋಬೋದು ನೋಡಿ. ಈಸಿಯಾಗಿರುತ್ತೆ ಮತ್ತು ಫಾಸ್ಟಾಗೂ ಮುಗಿಯುತ್ತೆ ನೋಡಿ. ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಬಟ್ ಈಸಿಯಾಗಿ ಅಂದರೆ ಈ ಬೀಡ್ಸು ಚೈನ್ ಸ್ಟಿಚ್ಚು ಈ ಸೂಜಿ ದಾರದಲ್ಲಿ ಅನ್ನೋದಕ್ಕಿಂತ ಇದು ಸ್ಟೋನ್ ಚೈನ್ ಇದೆಯಲ್ವ, ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಕ್ರೋಶ ಕಡ್ಡಿಲೂ ಅಷ್ಟೇ 2 ಸ್ಟೋನಿಗೆ ಗ್ಯಾಪ್ ಕೊಟ್ಟು ಹಾಕ್ತಿದ್ವಿ ನೋಡಿ. ಸ್ಟಿಫಾಗಿ ಕೂರ್ಬಿಡುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿದೆ, ಎಷ್ಟು ಈಸಿಯಾಗಿದೆ. ನಮಗೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಹಾಕ್ಬೋದು ನೋಡಿ. ಮತ್ತು ಕೆಳಗಡೆ ಹೋಗೋದು. ಈ ಕೆಳಗಡೆ ಯಾವ ಥರ ಲಾಕ್ ಮಾಡೋದಂತ ತೋರಿಸ್ತೀನಿ ನೋಡಿ. ಈ ಥರ ಕೆಳಗಡೆ ಇರುತ್ತಲ್ವ, ಗ್ಯಾಪ್ ಕೊಟ್ಟು ಈ ಥರ ಕೆಳಗಡೆ ಈ ಸ್ಟೋನ್ ಕೆಳಗಡೆ ಕ್ಲಾತ್ ಇರುತ್ತಲ್ವ, ಆ ಕ್ಲಾತ್ಗೆ ಈ ಥರ ಸ್ವಲ್ಪ ನೀಡ್ಲು ಹಾಕ್ಕೊಂಡು ಈ ಕಡೆ ಹೊರಗೆ ಬಂದು ಮತ್ತು ಇದು ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಹೋಗಿ ಈ ಥರ ಲಾಕ್ ಮಾಡೋದು ನೋಡಿ. ಎಷ್ಟು ಈಸಿಯಾಗಿ ಲಾಕ್ ಮಾಡ್ಬೋದು ನೋಡಿರಿ. ಈ ಥರ ಸಿಂಪಲಾಗಿ ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಇದು ಫಸ್ಟಿಗೆ ಗಮ್ ಹಾಕೋ ಉದ್ದೇಶ ಇಷ್ಟೇ ನೋಡಿ. ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು, ಸ್ಟ್ರೈಟ್ ಲೈನಾಗ ಇರ್ಬೇಕನ್ನೋ ಉದ್ದೇಶಕ್ಕೆ ಗಮ್ ಹಾಕಿ ಹಚ್ಚಿ ಅದ್ರ ಮೇಲೆ ನಾವು ಈ ಥರ ಥ್ರೆಡ್ಡಲ್ಲಿ ಹಾಕ್ಕೊಂತ ಬರ್ತೀವಿ. ಆ್ಯಕ್ಚುಲಿ ಇದು ಸೂಜಿ ದಾರದಲ್ಲೂ ಅಷ್ಟೇ ಅಲ್ಲ, ಕ್ರೋಶ ಕಡ್ಡಿಲಿ ಹಾಕ್ಬೇಕಾದ್ರೂ ಅಷ್ಟೇ ನಾವು ಗಮ್ ಹಾಕಿ ಹಚ್ಚಿ ಆದಮೇಲೆ ಕ್ರೋಶ ಕಡ್ಡಿಲಿ ಹಾಕ್ತೀವಿ ನೋಡಿ.
ಈಸಿಯಾಗಿ ನೋಡಿ, ಯಾರು ಬೇಕಾದರೂ ಹಾಕ್ಬೋದು, ಸಿಂಪಲ್ಲಾಗಿರುತ್ತೆ. ನಾವು ಕ್ರೋಶ ಕಡ್ಡಿಲಿ ಹಾಕಕ್ಕೆ ಬರಲ್ಲಪ್ಪ, ಸೂಜಿ ದಾರದಲ್ಲಿ ಹಾಕ್ತೀವಿ ಅನ್ನೋರು ಕೂಡ ಹಾಕ್ಬೋದು ನೋಡಿ. ಅಷ್ಟು ಸಿಂಪಲ್ಲಾಗಿ ಹಾಕ್ತೀವಿ, ಈಸಿಯಾಗಿ ಹಾಕ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.